ಇನ್ನೂ ಅಲ್ಲಿಗೆ ಹೋಗ್ಬೇಕು. ನಾವು ಈ ಪಾಯಿಂಟ್ಗೆ ಹಿಂಗೈತೆ, ಇನ್ನೂ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಕಾಣಿಸ್ತಿದ್ಯಾ? ಲೈಟಾಗಿ ಕಾಣಿಸ್ತವ್ರು ಅಷ್ಟೇ. ಲೈಟಾಗಿ ಆ ಕಡೆ ಹೋದ್ರೂ ಬಿದ್ದೋಗ್ಬಿಡ್ತೀವಿ. ಎಲ್ಲಾದ್ರೂ ಹೋದ್ರೆ ಮಳೆ ಸೆಕ್ಷನಲ್ಲಿ ಫಸ್ಟ್ ಕ್ಯಾಮ್ರಾ ನೋಡ್ಕೋಬೇಕು ಅಂತ. ಎಷ್ಟು ಫೋಟೋ ಹಾಕಿದ್ರು ಸ್ಟೋರಿಯಲ್ಲಿ ಹಾಕೋದು ಒಂದೇ. ವ್ಯೂ ಪಾಯಿಂಟೇ ಕಾಣ್ತಿಲ್ವಲ್ಲ ಈಗ, ಇವಾಗ ತಾನೇ ತೋರಿಸ್ದೆ ವಿಡಿಯೋದಲ್ಲಿ. ವಾ ಯಾವ ರೇಂಜ್ ಗಾಳ ಇದೆ ನೋಡು. ನಾನು ಹೇಳಿದ್ನಲ್ಲ ರೋಡಲ್ಲಿ ಹೋಗ್ತಾ ಹೋಗ್ತಾ ಫಾಲ್ಸ್ ಸಿಗುತ್ತೆ ಅಂತ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಇನ್ನೂ ಚಾರ್ಮಡಿ ಘಾಟೆ ಹೋಗಿಲ್ಲ. ಅಬ್ಬೆ ಫಾಲ್ಸ್ ಹೋಯ್ತೀವೋ ಎಲ್ಲೋ ಗೊತ್ತಿಲ್ಲ. ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಹಿಂಗೆ ಹತ್ರ ಬಂದ್ಬಿಟ್ಟಿದೆ ಅದು. ಆನೇನೋ ಇವಾಗಲೇ ನಾನು ಶಾಕ್ ಬಿಟ್ಟ. ಇನ್ನೂ ಹಂಗ ಅವ್ರ ಆಗ್ತಾಯಿದೆ. ಅದೇ ಹೋಗ್ಬಿಡೋಣ ಹೇಳೋಣ. ಮಾಡ್ತಾ ಇದ್ದಾನಲ್ಲ ಇನ್ನೇನು ಅನ್ಕೊಂಡೆ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ, ತೋರಿಸ್ತೀನಿ ನೋಡಿ. ಅರೆ ಅವ ಅಲ್ಲಿ ನೋಡಿ ಆ ಪಾಯಿಂಟ್ ಹೆಂಗಿದೆ ಗೊತ್ತಾ, ಮಸ್ತಾಗೈತೆ. ಈ ಪಾಯಿಂಟ್ನ ಪಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೇಕು, ಎಲ್ಲ ಬಂದು ನೋಡಲಿ, ಮಸ್ತಾಗೈತೆ. ಇನ್ನೂ ಅಲ್ಲಿಗೆ ಹೋಗ್ಬೇಕು. ನಾವು ಈ ಪಾಯಿಂಟ್ಗೆ ಇವ್ರು ಇಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ಇಟ್ಕೊತವ್ರು ಹಿಂಗೆ. ಇಲ್ಲಿ ನೋಡಿ ವ್ಯೂ, ವಾರೇ ವಾ, ಮೋಡ ಹೆಂಗೆ ಹೋಯ್ತಿದೆ ಗೊತ್ತಾ. ಲೈಟಾಗಿ ಕಾಣ್ತಾ ಇದ್ದೀರಾ ಅಂತಿಲ್ವಲ್ಲ ಈಗ, ಇವಾಗ ತಾನೇ ತೋರಿಸ್ದೆ ವಿಡಿಯೋದಲ್ಲಿ. ಹಿಂಗೈತೆ, ಇನ್ನೂ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಯಾವ ರೇಂಜ್ಗೆ ಇರಬೇಡ ನೋಡಿ, ಮಳೆ ಎಲ್ಲ ಬೀಳ್ತೈತೆ. ಮಸ್ತಾಗೈತೆ ವ್ಯೂ ಪಾಯಿಂಟು, ಬರ್ರಿ ಎಂಜಾಯ್ ಮಾಡಿರಿ ಎಲ್ಲ. ಇದೆ ಈ ಪ್ಲೇಸ್ ನೋಡಿ ಮಸ್ತಾಗೈತೆ. ಅರೆ ವಾ, ಹಿಂಗೆ ಚಾರ್ಮಡಿ ಘಾಟ್ಸ್ ಹೋಗ್ಬೇಕಾದ್ರೆ ಒಂದು ಪ್ಲೇಸ್ ಇರ್ತೀವಿ. ಏನೋ ಇದು ಹಿಂಗಾಗ್ಬಿಡ್ತು, ಅಲ್ಲಿ ನೋಡೋ ಮೋಡ ತುಂಬ್ಕೊಂಡ್ಬಿಡ್ತು. ಮೋಡ ಹಿಂಗೆ ಹೋಗ್ತಿರೋದು ನೋಡಿ, ಎಷ್ಟು ಮಸ್ತಾಗಿ ಕಾಣ್ತೈತಿ ಈ ಕಡೆ. ನಾವೀಗ ಬೆಟ್ಟದ ಮೇಲೇ ಇದೀವಿ. ಕಾಣಿಸ್ತಿದ್ಯಾ? ಕಾಣಿಸ್ತಾ ಇರ್ತಾರೆ, ಲೈಟಾಗಿ ಕಾಣಿಸ್ತವ್ರು ಅಷ್ಟೇ. ನಾವು ಈ ರೇಂಜಿಗೆ ಇದೀವಿ. ಅವನೇ ನೋಡಿ ಫುಲ್ ನಿಂತ್ಕೊಬಿಟ್ಟವನೇ. ಇದೇನು ಎ ಸಿನಲ್ಲಿ ಗಾಳಿ ಬಂದಂಗೆ ಸ್ವಲ್ಪ ಬರುತ್ತೆ, ಸ್ವಲ್ಪ ಬಿಡುತ್ತೆ, ಸ್ವಲ್ಪ ಬರುತ್ತೆ ಬಿಡುತ್ತೆ. ಮೋಡ ಮಾತ್ರ ಕಂಟಿನ್ಯೂಸ್ ಫ್ಲವರಿಂಗ್. ನಾವು ಎಷ್ಟು ಮೇಲಿದ್ದೀವಿ ಅಂತಂದ್ರೆ ನಮಗೆ ಗೊತ್ತಿಲ್ಲ, ಇಷ್ಟು ಎತ್ತರದಲ್ಲಿದ್ದೀವಿ. ಲೈಟಾಗಿ ಆ ಕಡೆ ಹೋದ್ರೂ ಬಿದ್ದೋಗ್ಬಿಡ್ತೀವಿ. ಬಟ್ ಸೇಫ್ಟಿ ಅಂತೂ ಮಸ್ತಾಗಿ ಅಂತ ಬೇಕಂತ ಸತ್ರ ಹೋಗಿ ಸಾಯ್ಬೋದು. ಏನು ಅಷ್ಟು ದೂರ ಇಲ್ಲ ಅಲ್ಲೇ, ಯಾಕಂದರೆ ಮಳೆಯಿಂದ ಗೋಪುರಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀವಿ, ರೈನ್ ಪ್ರೂಫ್ ಜೊತೆಗೆ ಎಲ್ಲ ಹುಷಾರ್ತಾ ಬರ್ತೀವಿ. ಲಾಸ್ಟ್ ಟೈಮ್ ಇದೇ ಥರ ವ್ಲಾಗ್ ಎಲ್ಲ ಮಾಡಬೇಕಾದ್ರೆ ನಾನು ನೆನ್ಪಿಟ್ಕೊಂಡಿದ್ದೆ, ಈ ಥರ ಎಲ್ಲಾದರೂ ಹೋದರೆ ಮಳೆ ಸೆಕ್ಷನಲ್ಲಿ ಫಸ್ಟು ಕ್ಯಾಮ್ರಾ ನೋಡ್ಕೋಬೇಕು ಅಂತ. ನಾನು ಕ್ಯಾಮ್ರಾ ಅದು ಮರ್ತೋಗ್ಬಿಟ್ಟು ನಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೋಡಿದೆ. ಕರೆಕ್ಟಾಗಿ ರೈನ್ ಕೋಟ್ ತಂದಿದ್ದೀನಿ, ಬಟ್ಟೆಗಳು ಎಷ್ಟನ್ನೇ ತಂದಿದ್ದೀನಿ, ಬೇರೆ ಏನೇನು ಬೇಕು ಎಲ್ಲ ಕರೆಕ್ಟಾಗಿ ನೋಡ್ಕೊಂಡೆ. ಕ್ಯಾಮ್ರಾ ಬಗ್ಗೆ ಮರ್ತಾಗೇ ಬಿಟ್ಟೆ. ನೆಕ್ಸ್ಟ್ ಟೈಮ್ ಇರಬೇಕಾದ್ರೆ ಕ್ಯಾಮ್ರಾ ಮೇಲೆ ಸ್ವಲ್ಪ ಕಾನ್ಷಿಯಸ್ ಇಟ್ಕೊಂಡು ಕ್ಯಾಮ್ರಾಗೆ ರೈನ್ ಕೋಟ್ ಮಾಡಬೇಕು. ಹೆಂಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ, ಮಸ್ತಾಗಿದೆ, ಮಸ್ತಿದೆ. ಬಂದಿದ್ದಕ್ಕೆ ಖುಷಿ. ನಾನು ಫೋಟೋ ಹಿಡಿದು ಇವನು ಸಾಕಾಗ್ಬಿಟ್ಟು. ಎಷ್ಟು ಫೋಟೋಸ್ ಹಿಡ್ಕೊಂತೀಯಾ? ಎಷ್ಟು ಫೋಟೋ ಹಾಕಿದ್ರು ಸ್ಟೋರಿಯಲ್ಲಿ ಹಾಕೋದು ಒಂದೇ. ಹೋರಾಟ ಮಾಡಿದ್ದೀವಿ, ಏನಿಲ್ಲ, ಖಾಲಿ ಪಲಾವ್. ಫೋಟೋ ಸ್ಟೋರಿ ಹಾಕಕ್ಕೆ ಹಿಡಿಯಲ್ಲ, ಮೆಮೊರಿಗೆ ಹಿಡಿಯೋದು. ಇದ್ರಲ್ಲಿ ಏನಿದೆಯಾ ಹೊರಗಡೆ? ಕಸ ಇದೆಯಾ? ಬರ್ಬೇಕಾದ್ರೆ ಪ್ಲಾಸ್ಟಿಕ್ ಫ್ರೀ ಅಂತ ಹೇಳಿದ್ರು. ನೋಡಿ ಈ ರೇಂಜು ಕಸ ಹಾಕೋರಲ್ಲೋ. ನೋಡು ಇಲ್ಲಿ ನೋಡಿ, ಅಲ್ಲಿ ನೋಡಿ ಮಸ್ತಾಗಿ ಕಾಣ್ತೈತೆ. ಈ ನ್ಯಾರದಲ್ಲಿ ಈಗ ತೋರಿಸ್ತೀನಿ. ಇಷ್ಟೊತ್ತಲ್ಲಿಲ್ಲ ಒಂದು ಊರು ಕಾಣ್ತೈತಿ. ಇವಾಗ ಅಷ್ಟು ಬೇಗ ಕಾಣೆ ಆಯಿತು. ಒಂದೊಂದು ಸೆಕೆಂಡ್ಗೆ ಒಂದೊಂದು ಥರ ಚೇಂಜ್ ಆಗ್ತೈತೆ. ಇವಾಗ ನೋಡಿ ಇಷ್ಟು ಬೆಳಕೈತೆ, ಮಸ್ತಾಗೈತೆ. ವಾವ್, ನಾಲ್ಕು ಸಪ್ರೇಟ್ ನೋಡಿ, 4 ಕಡೆ 2 ನೋಡ್ತಿದ್ದೀರಲ್ಲ. ಸ್ವೀಟ್ ಕಾರ್ನ್ ತಿನ್ನೋ ಟೈಮಲ್ಲಿ ನಮಗೆ ಮಳೆ ಎಷ್ಟು ಜೋರಾಗಾಯಿತು ಅಂತಂದರೆ ನಾವು ಈವನ್ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ. ಆ ರೇಂಜ್ ಜೋರಾಗ್ಬಿಡ್ತು. ಹತ್ರ 1 ಅವರ್ ಅಲ್ಲೇ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ವಿ, ಮಳೆ ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಸ್ವೀಟ್ ಕಾರ್ನ್ ತೊಗೊಂಡ್ವಲ್ಲ, ಅವ್ರ ಹತ್ರ ಕೇಳಿದ್ವಿ ಎಲ್ಲರೂ ಹೋಟ್ಲ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ಇನ್ನು ಸ್ವಲ್ಪ ದೂರ ಹೋದರೆ ರೈಟ್ ಸೈಡಲ್ಲಿ ನಮ್ಮ ಹೋಟೆಲ್ ಇದೆ, ಸೊ ಅಲ್ಲಿ ಹೋಗಿ ಪ್ಯೂರ್ ವೆಜ್ಜೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಿ ಊಟ ಮಾಡ್ತಿರೋಂಥ ಟೈಮಲ್ಲಿ ತೆಗೆದಂಥ ವಿಡಿಯೋ ಇದು. ಹೆಂಗಿದೆ ರೋಡು ನೋಡಿ, ವಿತ್ ಎ ಸಿ. ದಿಸ್ ಇಸ್ ವಿತೌಟ್ ಎ ಸಿ. ಏನೋ ಹೊಗೆ ಬಿಟ್ಟಂಗೆ ಹಿಂಗೆ ಬರ್ತೈತೆ ಅಪ್ಪ. ಹೊಗೆ ಅಂದರೆ ಯಾವಾಗ ಬಿಡೋದು? ಮಸ್ತಾಗಿದೆಯಲ್ಲ? ಯಾವಾಗ
ನಾನು ಬಿಡ್ಲಾ ತಗೊಂಡು ಬಿಡು. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಇನ್ನೂ ಚಾರ್ಮಡಿ ಘಾಟೆ ಹೋಗಿಲ್ಲ, ಅಬೆ ಫಾಲ್ಸ್ ಹೋಯ್ತೀವೋ ಇಲ್ಲೋ ಗೊತ್ತಿಲ್ಲ. ಆಯ್ತು, ನಾನು ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ, ಅದೆಲ್ಲ ನೋಡಬಾರ್ದು, ಅದೆಲ್ಲ ಪಬ್ಲಿಕ್. ಇಲ್ಲೇನೋ ಗಲೀಜಾಗಿದೆ ಮತ್ತೆ ಇಲ್ಲಿ ಬಟ್ಟೆ ಡಿಸೈನ್ ಬಟ್ಟೆ ಡಿಸೈನಾ ಶಾಕಿ ಆಗ್ಬಿಟ್ಟೆ ಅಪ್ಪ. ಎಷ್ಟು ಗಲೀಜು ಮಾಡ್ಕೊಂತವನು ಶರ್ಟ್ ನೀವು. ಏನು ಮಾಡೋದು, ಒಗೆಯವ್ರು ನಾವು ಇದ್ರೆ ಕಷ್ಟ ಗೊತ್ತಾಗೋದು, ಒಗೆಯವ್ರು ಬೇರೆಯವ್ರಲ್ವ. ಮನೆ ನೋಡಬೇಕು. ಹಿಂಗೆ ಬೈತಾರೆ ಗೊತ್ತಾ, ಇದೇನು ಹೊಗೆ ಹಿಂಗೆ ಬರ್ತೈತಿಯಪ್ಪ. ಒಳ್ಳೆಯ ಜಾಲಿಯಾಗಿದ್ದಾನೆಪ್ಪ, ಚಾರ್ಜಿಂಗ್ ವೈರ್ ಹೋಗ್ಬಿಟ್ಟು ಕಷ್ಟಪಡ್ತಾ ಇದ್ದೀನಿ. ಇಲ್ಲಿರೋದೇ ಜಾಲಿಯಾಗಿರೋದೇ ಒಳ್ಳೆಯ ಕಮ್ಮಿ ಅಂದರೆ ನಾವು ತಿಂದಿರೋದು ಯಾವ್ದು ಗೊತ್ತಾ, ಮಂಚು 5 5 ರೂಪಾಯಿ. ಮತ್ತೆ ನೀನು ತೊಗೊಂಡಿದ್ದು ತಿಂದಿರೋ ಸ್ವೀಟ್ ಎಷ್ಟು ಹೇಳೋ, ಅದು 5 ರೂಪಾಯಿ. ಮಂಚೊಂದು ಹೊರ್ತಂತೆ ಚಂದೆ ಹೊರ್ತು ಎಲ್ಲ ಡಿಮ್ಯಾಂಡ್ ಹಂಗಿರುತ್ತೆ. ಗಾಯ್ಸ್, ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ, ಆ ಥರ ನೋಡ್ಬೇಡಿ. ಮಾಡ್ಬಿಟ್ಟಲ್ಲ ಇನ್ನೇನು ಮಾಡೋದು. ನಿಖರ್ ಚೇಂಜ್ ಮಾಡ್ಬೇಕು ಗಾಯ್ಸ್. ಅಲ್ಲೋದಾಗ ನಾವು ಫೋಟೋ ತೊಗೊತೀವ, ಎಲ್ಲಿ ತೊಗೋಬೇಕು, ಚೆನ್ನಾಗಿದೆ ತೊಗೊಳೋದು, ಇಲ್ಲಾಂದ್ರೆ ಹೋಯ್ತಾ ಇರೋದು ಅಷ್ಟೇ. ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅನ್ನೋದೇ ಕೋಪ ಬರ್ತೈತಿ. ಈ ಥರ ಫಾಗಿದ್ರೆ ಹೆಂಗೆ ಗಿಡಕ್ಕೆ ಆಗ್ತದೆ. ಮಸ್ತಾಗಿರುತ್ತೆ ಅದು ಮೇಲೆ ರೋಡ್ ಮಾತ್ರ. ನೋಡ್ತೀನಿ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ಯಾರಾದರೂ ಅಲ್ಲಿ ಪ್ಲೇಸ್ ತೋರಿಸಿದ್ನಲ್ಲ, ಆ ಪ್ಲೇಸ್ ದಾಟ್ಕೊಂಡು ಹಂಗೆ ಬಂದರೆ ಇಲ್ಲಿ ಹೋಟೆಲ್ ಕಾಫಿ ಮನೆ ಅಂತ ಇರುತ್ತೆ, ಅಲ್ಲಿ ಇವ್ರು ಇರ್ತಾರೆ. ಹಾಯ್ ಹೇಳಿ ಅಣ್ಣ. ಓಕೆನಾ ಬಾಯ್. ಇಲ್ಲಿ ಬಂದು ವಿಸಿಟ್ ಮಾಡಿ, ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಪ್ಯೂರ್ ವೆಜ್ಜು, ಚಪಾತಿ ಸಿಗುತ್ತೆ. ಏನಾಯಿತು? ಹಾಂ ಓಕೆ ಓಕೆ ಓಕೆ. ಮೊನ್ನೆ ನನ್ನ ಬ್ಯಾಗ್ ತಂದಿದ್ಯಾನೋ, ಅಲ್ಲೇ ಇದೆಯಾ? ತಂದ ನಿಜ ಹೇಳು. ತಂದು ಆಯಿತು, ಲೋಡು ಮಾಡಾಯ್ತು. ಸರಿ ಆಯಿತು. ಇನ್ನು ನಾವು ಆ್ಯಪ್ ಹೆಂಗೆ ಇಟ್ಕೊತೀವಿ ಅಂತ ಗೊತ್ತಿಲ್ಲ. ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಇವರೇ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಹೋಗಬೇಕು. ಹೆಲ್ಮೆಟ್ ಹಿಂದೆ ಇದೆಯೋ ಬಿದ್ದೋಗುತ್ತಂದರೆ ಕೇಳೋದಿಲ್ಲ. ಇಲ್ಲಿ ಈ ದೇವಸ್ಥಾನದಲ್ಲೇ ಮೊನ್ನೆ ಶೂಟಿಂಗ್ ಆಯ್ತಂತ. ಇಲ್ಲಿಂದ ನೋಡಿ ಈ ದೇವಸ್ಥಾನದಲ್ಲಿ. ಯಾವ ಮೂವಿ? ಅದ್ಯಾವುದು ಸಿಂಧೂರ ಅಂತೆ. ಸೊ ಹಂಗೆ ಹೋಗ್ತಾ ಇನ್ನೂ ಇಲ್ಲಿ ವಿಡಿಯೋ ಮಾಡಬೇಕಂತ ಆಸೆ ಐತೆ, ಬಟ್ ಸ್ಟೋರೇಜ್ ಎಲ್ಲ ಫುಲ್ ಆಗ್ತೈತೆ, ಚಾರ್ಜಿಂಗ್ ಇಲ್ಲ. ತುಂಬ ಪ್ರಾಬ್ಲಮ್ ಇದೆಯಲ್ಲೋ, ತುಂಬ ಪ್ರಾಬ್ಲಮ್ಮು. ನಂದು ಬೇರೆ ಚಾರ್ಜಿಂಗ್ ಇದೆ ಆಗಿಬಿಟ್ಟು. ಬಟ್ ಮಜಾ ಐತಲ್ಲ. ಮಜಾ ಏನೋ ಇದೆ. ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಅಣ್ಣ ಏನು ಹೇಳ್ತಾನೋ ನೋಡಬೇಕು. ನಿಮ್ಮ ಮನಂದೇ ನಿನ್ನ ಚಿಂತೆ ಅಲ್ಲ. A few minutes later. ಏನಾಯ್ತು? ಹೋತೀನಾ ಮಕ ಮುಚ್ಚ ಹಂಗೆಲ್ಲ ಡಿಡಿ ಅಂತ ಮಾಡಬೇಡ, ಎದುರ್ಕೊಬಿಡ್ತೀನಿ ನಾನು. ಫಾಲ್ಸ್ ಇರೋ ನಿಲ್ಸೋ. ಹಾಂ, ರೇಂಜ್ ಸೌಂಡ್ ಕೇಳಿಸ್ತೈತಿ. ಯಾವ ಫಾಲ್ಸ್ ನೋಡೋದು ಬೇಡವಾ? ನೋಡು, ನಾ ಅದಕ್ಕೆ ಬ್ರಿಡ್ಜ್ ಹತ್ರನೇ ನಿಲ್ಸೋ ಅಂದೆ. ಯಪ್ಪ ಯಾವ ರೇಂಜ್ ಗಾಳ ಇದೆ ನೋಡು. ನಾನು ಹೇಳಿದ್ನಲ್ಲ ರೋಡಲ್ಲಿ ಹೋಗ್ತಾ ಫಾಲ್ಸ್ ಸಿಗುತ್ತೆ ಅಂತ. ಇದೊಂದು ಮತ್ತೆ ಇನ್ನೂ ಹೋಗ್ತಾ ಸೈಡಲ್ಲಿ ಸಿಗುತ್ತೆ. ನೋಡೋಣ. ಮೇಲ್ಗಡೆ ನೋಡಿ ನನಗೆ ಬಾಹುಬಲಿ ಜ್ಞಾಪಕ ಆಯಿತು. ಬಾಹುಬಲಿ. ಅವ್ನು ಬೆಟ್ಟ ಹತ್ತ ನೋಡೋ ಬೆಟ್ಟ. ವಾವ್, ಇಲ್ಲಿ ನೋಡೋ ಮಸ್ತಾಗಿದೆ ವ್ಯೂ. ಹಿಂಗೆ ಹತ್ರ ಬಂದ್ಮೇಲೆ ಒಂಥರ ಆಗ್ತಾ ಇದೆಯಲ್ಲೋ, ನನಗೆ ನಶಾ ಏರೋರ್ ಥರ ಆಗ್ತಾ ಇದೆ ಸತ್ಯವಾಗ್ಲು. ಅಲ್ಲಿ ಯಾವುದೋ ಒಂದು ಫಾಲ್ಸ್ ಹೋಗ್ತಾ ಇದೆ ನೋಡಿ ಚಿಕ್ಕದಾಗಿ. ಇಲ್ಲಿ ಬೇಜಾನಿರುತ್ತೆ ಫಾಲ್ಸ್. ಯಪ್ಪ ಬೆಟ್ಟ ಚಾರ್ಮಡಿ ಘಾಟ್ ವಿಸಿಟ್ ಮಾಡೋಂಥ ಟೈಮ್ ಬಂದು ಬೆಳಗ್ಗೆ ಬರ್ರಿ, ಮಸ್ತಾಗಿರುತ್ತೆ. ನಾವು ಬಂದು ಈವ್ನಿಂಗ್ ಟೈಮ್ ಬಂದಿದ್ವಿ, ಯಾಕಂದರೆ ನಮ್ಮ ಒಳ್ಳೆ ಫ್ರೆಂಡ್ ಇದ್ದಾನೆ, ಆ ನನ್ನ ಮಗ ಕೊಟ್ಟಿದ್ದ ಐಡಿಯಾಯಿಂದಾನೆ ಇದಾಗಿರೋದು. ಯಾರಂದ್ರೆ ಇವನೇನೆ ಅವನು. ಮಳೆ ಬರ್ತಾ ಇದೆ ಅಂತ ಅಲ್ಲೇ ನಿಲ್ಸ್ಕೊಂಡು ಇಲ್ಲೆಲ್ಲ ಲೇಟ್ ಮಾಡಿ ಒಂದೇ ಜಾಗದಲ್ಲಿ ಅಷ್ಟೇ ಮಾಡಿದ್ದು. ನಾವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೀವಿ, ಅಲ್ಲಿ ವಿಡಿಯೋ ಮಾಡಿದ್ದೀವಿ. ಮಾಡಿದ್ಯಪ್ಪ. ಇಲ್ಲಿ ಬಸ್ ಬಂದವನೇ. ನಮ್ಮ ಹುಡುಗರು ನಿಧಾನಕ್ಕೆ ಎಲ್ಲ ರೆಡಿ ಆಗ್ತಿದ್ರು, ಅದಕ್ಕೆ ಈ ರೇಂಜ್ಗೆ ಆಗೈತೆ. ಬಟ್ ಇದೆಲ್ಲ ವಿಡಿಯೋ ಮಾಡಬೇಡ ತೆಗಿ. ಏನಿಲ್ಲ, ಹಿಂಗೆ ಹತ್ರ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಹಿಂಗೆ ಹತ್ರ ಬಂದ್ಬಿಟ್ಟಿದೆ ಅದು. ಆನೇನೋ ಇವಾಗಲೇ ನಾ ಶಾಕ್ ಬಿಟ್ನಾ, ಸೈಕ್ ಆಗ್ಬಿಟ್ಟ. ನಾನು ಇನ್ನೂ ಹ್ಯಾಂಗ್ ಓವರ್ ಆಗ್ತಾ ಇದೆ. ಅದೇ ಹೋಗ್ಬಿಡ ನೋಡಿದ್ರೆ ನನಗೆ ಹೋಗ್ತಾ ಇದ್ದೀನಿ ರಾತ್ರಿ. ನಿಜಾನೋ ಮಸ್ತಾಗಿದೆ. ವಾವ್, ಓ ಓ ವಾ, ಯಾವನ ಬಂದು ಕಿಕ್ಬಿಟ್ಟ ಅನ್ಕೋ. ಮೇಲಿಂದ ನಾನು ಇದನ್ನ ವರ್ಲ್ಡ್ ಮ್ಯಾಪ್ ಹುಷಾರಾಗಿ ಓಡಿಸಿ. ಯಾರು ಬರ್ತೀರಾ? ಹುಷಾರಾಗಿ ಓಡಿಸಿ. ನಾವು ನೋಡಿ 23 ದಾಟ್ತಾ ಇಲ್ಲ. ದಾಟ್ಬೇಡ ಅಂದೆ. ಇಲ್ಲ, ಓಡಿಸ್ತಾ ಇದೀವಿ. ಇಲ್ಲಿ ನೋಡು, ಬಾ 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 ಹೋಗಿ ಹಿಂಗೆ ಹೋಗೋದು ಮಸ್ತಾಗಿದೆಯಲ್ಲ. 360 ತಂದಿದ್ರೆ ಮಸ್ತಾಗಿರೋದು, ಸಾಕತ್ತಾಗಿರೋದು ಅನ್ಕೋ. ಸೈಕ್ ಆಗ್ತೈತಿ ನೋಡ್ತಾ ಇದ್ರೆ. ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ನೀನು ಹಿಂಗೆ ಇರುತ್ತೆ ಅನ್ಕೊಂಡಿಲ್ಲ. ಚಿಕ್ಕ ಚಿಕ್ಕ ಫಾಲ್ಸ್ ಸಿಗುತ್ತೆ,
ಗೋಸ್ಲೋ ಬೋಲ್ಡ್ ಇರುತ್ತೆ ಹೌದು, ಮೈನ್ slow ಅದನ್ನ ಹೋಗ್ಬಿಡಿ. ನೋಡಿ. ನಾನು ವಿಡಿಯೋದಲ್ಲಿ ನೋಡಿದ್ದೆ ಅನ್ಸುತ್ತೆ ಈ ಥರ ಹೋಗಿ ಕೆಳಗಡೆ ಹೋಗುತ್ತೆ ನೋಡಿ, ಮಸ್ತಾಗಿರುತ್ತೆ ಗೊತ್ತಾ. ಬನ್ನರ್ಘಟ್ಟದಲ್ಲಿ ಇದೆ ಆ ಥರ ಈ ಥರನಾ? ಸ್ವಲ್ಪ ಅಂದ್ರೆ ಈ ರೇಂಜಲ್ಲೆಲ್ಲ ಕರ್ವ್ ಇಲ್ಲ, ಹಾಂ ಪರವಾಗಿಲ್ಲ, ಒಂದು ಲೆವೆಲ್ ಹೋಗಿದ್ದೀನಲ್ಲ. ಚೆನ್ನಾಗಿರೋದು ಗೈಟ್ ಅಂದರೆ ಬೆಳಗ್ಗೆ ನಾನು 5 ಗಂಟೆಗೆ ಹೇಳಿದ್ನಲ್ಲ, ಹೆಂಗೆ ಬಂದಿದ್ರೆ ಹೆಂಗಿರೋದು ಆಗಿರೋದು ಅನ್ಕೋ. ಮಸ್ತಾಗಿರೋದು. ಬಟ್ ನಮಗೆ ಹಂಗೆ ಚಳಿ ಅದು ಇದು ಇಷ್ಟೆಲ್ಲ ಇಷ್ಟ. ಸೊ ಹೋಗ್ಬೇಕಾದ್ರೆ ನಾವು ಚಾರ್ಮಡಿ ಗಾರ್ಡ್ಸ್ಗೆ ಎಂಟಾರ್ಕ್ನಲ್ಲೇ ಹೋಗಿರ್ತೀವಿ, ಬರಬೇಕಾದ್ರೆ ಮಾತ್ರ R15 ಬಂದಿರ್ತೀವಿ. ಒಂದು 10 ನಿಮಿಷ ಏನೋ ಚಳಿ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಸ್ವೆಟ್ರ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಹಾಕೊಳ್ಳೋ ಅಷ್ಟರಲ್ಲಿ 6 ಗಂಟೆ 6 ಕಾಳು ಆಗೋ ಅಷ್ಟರಲ್ಲಿ ಫುಲ್ಲು ಕತ್ಲು. ಹೆಂಗೆ ಒಂದು ಟ್ರಾನ್ಸಿಷನ್ ನೋಡ್ದಂಗೆ ಟಕ್ ಅಂತ ಕತ್ಲಾಗ್ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನಾನು ವೀಡಿಯೋ ಟ್ರೈ ಮಾಡಿದೆ, ಬಟ್ ಮೈಕ್ ಮತ್ತೆ ನಿಮ್ಗೆ ಗೊತ್ತಿರೋದೆ ಮೈಕು ಅದಕ್ಕೆ ಡಿಸ್ಕನೆಕ್ಟ್ ಆಗಿಬಿಟ್ಟೈತೆ. ಬಟ್ ಅದು ನಾನು ಕನೆಕ್ಟ್ ಇದ್ದಂಗೆ ಐತೆ, ಬಟ್ ಲೂಸ್ ಕನೆಕ್ಷನ್ ಕಾರಣದಿಂದಾಗಿ ನಾನು ಮಾತಾಡೋದು ಅಷ್ಟೋ ಕೇಳಿಸಿರೋದ್ರಿಂದ ನಾನು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹಾಕಿದ್ದೀನಿ. ಸೊ ಪ್ಲೀಸ್ ಈ ಸಲ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ನಾನು ಮೈಕ್ ಈ ಥರ ಆಗುತ್ತಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಅಷ್ಟು ಹೊರದೋಯ್ತು. ಅದಾದಮೇಲೆ ಬರಬೇಕಾದ್ರೆ ಇನ್ನೊಂದು ಮೈನ್ ಸಂಭವ ಆಗಿರುತ್ತೆ, ಅದನ್ನ ನೋಡ್ಕೊಂಬನ್ನಿ. ಜಸ್ಟ್ 6 ಕಾಲು ಆಗೈತೆ ಅಷ್ಟು ಬೇಗ ನೋಡಿ ಯಾವ ರೇಂಜಿಗೆ ಕತ್ಲಾಗ್ಬಿಟ್ಟೈತೆ. ಸೊ ನೈಟ್ ಟೈಮ್ ಯಾರು ವಿಸಿಟ್ ಮಾಡೋದಕ್ಕೆ ಹೋಗ್ಬಿಡಿ, ನಾವು ಬೇಗ ಹೋಗೋಣ ಅಂತಲೇ ಬಂದ್ವಿ. ನೋಡಿದ್ರೆ ಇಲ್ಲಿ ಫೋಟೋ ಹಿಡ್ಕೊಂಡು ಪ್ಲೇಸ್ನ ಸ್ವಲ್ಪ ನೋಡೋಣ ಅಂತ ಒಂದು ಕುತೂಹಲದಿಂದ ಮುಂದೆ ಬಂದ್ಬಿಟ್ಟಿದ್ವಿ. ಸೊ ಹಿಂಗೆ ಮುಂದೆ ಹೋದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಧರ್ಮಸ್ಥಳಕ್ಕೆ ಹೋಗೋ ಅಷ್ಟು ಪ್ಲಾನ್ ಇಲ್ಲ, ಟೈಮು ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದ್ವಿ. ಸಾಂಗ್ ಜ್ಞಾಪಕ ಆಗ್ತದೆ. ಹೌದು, ಬಂದೆ ಎಲ್ಲ ಅದೇ ಥರ ಭಯ ಪಡುತ್ತಾ ಇದೆ, ಆದರೆ ನಾವು ಅನ್ನೋಕ್ಕಾಗಲ್ಲ. ಮಸ್ತಾಗೈತೆ. ಈ ಥರ ಲೈಫಲ್ಲಿ ಇನ್ನೊಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವಾವ್ ವಾವ್ ಬರ್ಬೇಕಾದ್ರೆ ಫಾಲ್ಸ್ ಆಗಿ ಮಸ್ತಾಗಿ ಕಾಣ್ತೈತಲ್ಲೋ, ಪಕ್ಕದಾಗ ಕಾಣಿಸ್ತಲ್ಲ ಅದ್ರಲ್ಲಿ. ಇವು ನಾವು ಇಲ್ಲೇ ಟೀ ಅಂಗಡಿ ಹತ್ರ ಇದ್ದೀವಿ. ಸೊ ಇವಾಗ ಪೊಲೀಸ್ ಅವ್ರು ನಮ್ಮನ್ನು ಹಿಡಿದ್ರು, ಯಾಕಂದರೆ ಬರ್ಬೇಕಾದ್ರೆ ನಮ್ಮ ಹೆಲ್ಮೆಟೇ ಹಾಕಿಲ್ಲ, ಬೇವರ್ಸಿ ನನ್ನ ಮಗ ಹೆಲ್ಮೆಟೇ ಹಾಕಿಲ್ಲ, ಬೇವರ್ಸಿ ನನ್ನ ಮಗ. ಇವನಿಂದ 500 ರೂಪಾಯಿ ಫೈನ್ ಕಟ್ಟಿದ್ವಿ. ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಾನು ಒಬ್ಬನೇ ಹಾಕಿರ್ಲಿಲ್ವಾ, ಇವ್ರು ಒಂದು ಹಾಕಿದ್ದ ಇಲ್ವಾ? ನೀನು ಹಾಕಿದ್ದ ಗಾಡಿಗೆ ಫೈನೇ ಬಿದ್ದಿಲ್ಲ, ಯಾಕಂದ್ರೆ ಪ್ರಶಾಂತ್ ನೋಡಿದ್ರೆ ಪೊಲೀಸ್ ಭಯ ಪಡ್ಕೊಂಡು ಅದಕ್ಕೆ ಇವನು ಹಾಕಿರ್ಲಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹೆಲ್ಮೆಟ್ ಅದು ಇಲ್ಲೇ ಇಕ್ಕಿದ್ದೆ. ಇಲ್ಲ ನಾನು ಹಾಕಿದ್ದೆ, ಇವನು ಸುಳ್ಳು ಹೇಳ್ತು. ಇಲ್ಲ ಹಾಕಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹಿಂದ್ಗಡೆ ಕುತ್ಕೊಂಡಿವ್ರು ಹೆಲ್ಮೆಟ್ ಹಾಕಿಲ್ಲ ಹೇಳ್ತದೆ ಇವನು. ಸೈಕಲ್ ಬಿಟ್ರು ಅವರು. ನೀನು ಹಾಕಿರ್ಲಿಲ್ಲ, ಸುಮ್ಮನೆ. ಸೊ ಇದೇ ಥರ ನಡೀತಾ ಇದೆ ಇವಾಗ. 500 ಫೈನ್ ಕಟ್ಬಿಟ್ಟು ಈಗ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಎಲ್ಲರೂ ಊಟ ಮಾಡ್ಕೊಂಡು ಹಂಗೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕು. ಸೊ ಇಲ್ಲಿಂದ 276 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡೋಣ. ಊಟ ಮಾಡ್ಕೊಂಡು ಹಂಗೆ ಡೈರೆಕ್ಟ್ ಬೆಂಗಳೂರಿಗೆ. ಸೊ ನೋಡಿದ್ರಲ್ಲ, ನಿಜವಾಗ್ಲೂ ನಮ್ಮನ್ನ ಪೊಲೀಸರು ಹಿಡಿದ್ರು. ನಾವು ಏನಾಯಿತು ಆ್ಯಕ್ಚುಲಿ ಅಲ್ಲಿ ಅಂತಂದರೆ, ನಾವು ನಾರ್ಮಲ್ ಆಗಿ ಅಲ್ಲಿಂದ ಬರಬೇಕಾದ್ರೆ ನಾನು ಸ್ವಲ್ಪ ದೂರ ನಾನು ಓಡಿಸ್ಕೊಂಬಂದೆ. ಅದಾದಮೇಲೆ ಒನ್ನೆನೋ ಸ್ವಲ್ಪ ಫೀಲ್ ಆಗಲಿ, ಈ ವೆದರ್ ಜೊತೆಗೆ ಗಾಡಿ ಓಡಿಸೋದು ಅವನು ಫೀಲ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಒನ್ನೆ ಕೊಟ್ಟೆ, ತಗೊಳ್ಳೋ ಓಡಿಸು ಅಂತ ಹೇಳ್ಬಿಟ್ಟು ಅವ್ನ ಕೈ ಕೊಟ್ಟಿದ್ದಾಗ ನಾನು ಇದು ಹೆಲ್ಮೆಟ್ ಹಾಕ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಏನು ಅನಿಸ್ತು, ತನ್ನ ಗಾಡಿ ಚೆನ್ನಾಗಿ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಹೆಲ್ಮೆಟ್ ತೆಗೆದೆ, ಒನ್ನೆ ಹೆಲ್ಮೆಟ್ ತೆಗ್ದ. ಸೊ ನಾನು 2 ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ. ಈ ಜಂಕ್ಷನಲ್ಲಿ ಈ ಸ್ಕ್ರೀನ್ ಶಾಟ್ ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ ಈ ಪ್ಲೇಸಲ್ಲಿ ಪೊಲೀಸವರು ನಮ್ಮನ್ನ ಇದು ಏನದು ಬ್ಯಾರಿಕೇಡ್ ಹಾಕಿರ್ತಾರಲ್ಲ, ಬ್ಯಾರಿಕೇಡ್ ಒಂದು 2-3 ಹಾಕಿದ್ರು. ದಿಢೀರಂತ ಗಾಡಿಗಳೆಲ್ಲ ಸೈಡಲ್ಲಿ ನಿಲ್ಲಿಸಿದ್ರು. ಏನೋ ಗಾಡಿಗಳೆಲ್ಲ ಇನ್ನು ಸಿಟಿ ಬಂತು ಅಂತ ಅಂದ್ಕೊಂಡೆ ನಾವು ಮುಂದೆ ಬರ್ತಾಯಿದ್ವಿ. ನೋಡಿದ್ರೆ ಕಾಕಿ ಅದು ಈ ಥರ ಸೊಟ್ಟುಗಳು ಹಾಕ್ಕೊಂಡು, ನಾವು ಪೊಲೀಸವ್ರು ಅಂತಲೇ ಅಂದ್ಕೊಂಡಿರಲಿಲ್ಲ. ನೋಡಿದ್ರೆ ಈ ಥರ ಹಾಕಿ ಅಡ್ಡ ಹಾಕ್ಬಿಟ್ಟು ಈ ಥರ ನೀವು ಹೆಲ್ಮೆಟ್ ಹಾಕಿಲ್ಲ ತೆಗಿರಿಕೆ ಫೈನು ಅಂತ ಹೇಳ್ಬಿಟ್ಟು ನಮ್ಮ ಗಾಡಿನೂ ಮತ್ತು ಪ್ರಶಾಂತ್ ಅವ್ರ ಗಾಡಿನೂ 2 ಅಡ್ಡ ಹಾಕ್ಬಿಟ್ರು. ಸೊ ಅದಾದಮೇಲೆ ನಾವು ಹೋಗಿ ಮೇಡಮ್ ಹತ್ರ ಮಾತಾಡ್ತಿದ್ವಿ. ಸೊ ಅದಾದಮೇಲೆ ನಾವು ಹೋಗಿ ಮಾತಾಡಿದೆ, ನಾನು ಮೇಡಮ್ ಈ ಥರ ಅಂತ ಹೇಳ್ಬಿಟ್ಟು ಹೇಳಿದೆ, ಈ ಥರ ಹೆಲ್ಮೆಟ್ ಹಾಕಿರಲಿಲ್ಲ ಕೇಸು ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ ಇಟ್ಕೊಂಡು ಇಬ್ಬರು ಅಂತ ಕೇಳಿದ್ರು. ಒಬ್ಬರೇ ಅಂತ ನಾನು ಎಂದೆ, ಬಟ್ ನಾವು ಇಬ್ಬರು ಹಾಕಿರಲಿಲ್ಲ. ನಾನು ಒಪ್ಕೊಂತೀನಿ, ನಿಜ ನಾನು ಹಾಕಿರಲಿಲ್ಲ ಹೆಲ್ಮೆಟು. ಸೊ ಆವಾಗ ಮ್ಯಾಮ್ ಇಟ್ಕೊಂಡು ಏನು ರೀ ಇವ್ರದ್ದು ಅಂತ ಅವರು ಇನ್ನೊಬ್ಬರನ್ನ ಕೇಳಿದ್ರು. ಮ್ಯಾಮ್ ಇಬ್ಬರು ಹೆಲ್ಮೆಟ್ ಹಾಕಿರಲಿಲ್ಲ ಅಂತ ಹೇಳಿದ್ರು. ಸರಿಯಾಗಿದ್ದೀರಲ್ಲ ನೀವು, ಪಿಲಿಯನ್ನೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮು ಒಂಥರ ರಿಯಾಕ್ಷನ್ ಕೊಟ್ಟರು ಮ್ಯಾಮು ನಾವು ಹೇಳಿದ್ದಕ್ಕೆ. ಅದಾದಮೇಲೆ ನಾನು ಇಟ್ಕೊಂಡು 500 ರೂಪಾಯಿ ಫೈನ್ ಕಟ್ಟಿದ್ವಿ. R15 ಮೇಲೆ 500 ರೂಪಾಯಿ ಫೈನ್ ಕಟ್ಟಿದ್ವಿ. ಸೊ ರಿಸಿಪ್ಟ್ ನಾನು ಇಟ್ಟಿರಬೇಕು, ಬಟ್ ನಾನು ವ್ಯಾಲೆಟಲ್ಲಿ ನಾನು ಈ ಥರ ಸೊಟ್ರ್ ಹಾಕೊಂಡಿದ್ನಲ್ಲ, ಇದರಲ್ಲಿ ಇಲ್ಲಿಟ್ಟು ಅಂತಲೇ ಗೊತ್ತಿಲ್ಲ. ಸೊ ಲಾಸ್ಟಿಗೆ ಸಿಕ್ಕೇ ಇಲ್ಲ. ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅದನ್ನೇ ಫ್ರೀಯಾಗಿ ಬಿಟ್ಬಿಟ್ಟೆ. ಸೊ ಈ ಜಾಗದಲ್ಲಿ ಕರೆಕ್ಟಾಗಿ ಹುಷಾರಾಗಿರ್ರಿ, ಬರ್ಬೇಕಾದ್ರೆ ನೈಟ್ ಹೊತ್ತಲ್ಲೇ ಮೈನ್ ಹಿಡಿತಾ ಇದ್ದಿದ್ದು. ಸೊ ಹುಷಾರಾಗಿ ಬರ್ರಿ. ಆ್ಯಂಡ್ ನಾವು ನಮ್ಮ ಬಜೆಟ್ನಲ್ಲಿ ಟೋಟಲ್ 3000 ಪರ್ ಹೆಡ್ ತೊಗೊಂಡೋಗಿದ್ದು. ಸೊ ಅದರಲ್ಲಿ ಲಾಸ್ಟ್ಗೆ 500 ಈ ಫೈನ್ಗೆ ಹೋಗ್ಬಿಡ್ತು. ಅದಾದಮೇಲೆ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಒಂದು ಸ್ಟಾಪ್ ಡೈರೆಕ್ಟ್ ಬೆಂಗಳೂರೇ, ಬೇರೆ ಎಲ್ಲೂ ಹೋಗಿರಲ್ಲ ನಾವು. ಸೊ ಅದಾದಮೇಲೆ ಹಂಗೆ ಬಂದಿರ್ತೀವಿ. ಸೊ ನಮ್ಮ ಬಜೆಟ್ ಪ್ಲಾನ್ ಎಲ್ಲ ವೀಡಿಯೋ ನಾಳೆ ಬರುತ್ತೆ. ಸೊ ಇವಾಗ ಬನ್ನಿ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಇವಾಗ ನಾವಿಲ್ಲಿದ್ದೀವಿ ಅಂತಂದರೆ ಗರಬೈಲು ಟೋಲ್ ಹತ್ರ ಇದ್ದೀವಿ. ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 113 ಕಿಲೋಮೀಟ್ರ್ ಇದೆ. ನಾವು 10 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ಅಲ್ಲಿಂದ ಬರ್ತಾ ಇದ್ದೀನಿ, ಎಲ್ಲೂ ವೀಡಿಯೋ ಮಾಡಿಲ್ಲ. ತುಂಬ ಹೊತ್ತಾದ್ಮೇಲೆ ಇಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ಟೈಮ್ ಎಷ್ಟು ಈಗ 1:31. ನಾವು ಹಿಲ್ಸ್ ಹತ್ರ ಕರೆಕ್ಟಾಗಿ 6 ಗಂಟೆ ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದಿತ್ತು, ಅಲ್ಲಿ ಬಿಟ್ಟು ಹೋಯ್ತು.
ಸೊ ಅದರಿಂದ ಟೈಮ್ ಆಗಿಬಿಡ್ತು. ಸೊ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ಮುಂದಕ್ಕೆ, ಆರಾಮಾಗೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಎಷ್ಟೊತ್ತಿಗೆ ನಮ್ಮ ಮನೆಗೆ ಹೋಗಿ ರೀಚ್ ಆಗ್ಬೋದಿತ್ತು. ಏನಾದ್ರು ನಗಬಾರ್ದು, ಅದೇ ನಿಜ. ಆರಾಮಾಗಿ ಹೋಗ್ತಾ ಇದ್ದೀವಿ. ಹೌದು, ಇಲ್ಲಾಂದರೆ ಅವಾಗ ಹೋಗಿ ಮನೆಗೆ ಹೋಗಿ ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗಬೇಕು. ಇಷ್ಟು 11 ಗಂಟೆಗೆ ನಿದ್ದೆ ಇರೋದಿಲ್ಲ. 3 ಗಂಟೆಗೆ ನಾವು ರೀಚ್ ಆಗ್ತೀವಿ ಅಂತ ತೋರಿಸ್ತೈತೆ. 3:43 ರೀಚ್ ಆಗ್ತೀವಿ ಅಂತ ತೋರಿಸ್ತಿತ್ತು. 4 ಗಂಟೆ. ಸೊ ಹಂಗೆ ನಮ್ಮ ಹುಡುಗರು ಹೋಯ್ತವ್ರೆ, ನಾವು ಹಂಗೆ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಟೀ ಕುಡಿದಾಯ್ತು, ಈಗ ಬನ್ನಿ ಹೋಗೋಣ. ಯಪ್ಪ, ಇಷ್ಟೊತ್ತು ನಾನು ಚೆನ್ನಾಗೇ ಮಾತಾಡಿಕೊಂಡು ನಾನು ಇಲ್ಲಿ ಏನು ನಡೀತಾ ಅನ್ನೋದು ಸಿಚುವೇಶನ್ ಹೇಳ್ತಾ ಇದ್ದೆ. ನನಗೆ ಇವಾಗ ಹೆಂಗೆ ಆಗ್ತಿದೆ ಅಂತಂತಂದರೆ, ನಾನು ಇವಾಗ 3ನೇ ಸಲ ಎಡಿಟ್ ಮಾಡ್ತಿರೋದು ಈ ವಿಡಿಯೋ. ಯಾಕೆ ಈ ವಿಡಿಯೋ ಮಾತ್ರ ಈಗ ಆಗ್ತಿದೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನು ಫಸ್ಟ್ ಮುಂಚೆನೇ ನಾನು ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬಿಟ್ಬಿಡ್ಬೇಕಿತ್ತು. ಇಷ್ಟೊತ್ತಿಗೆ ಎಷ್ಟೋ ವೀಡಿಯೋಗಳು ಬರಬೇಕಿತ್ತು. ಸೊ ನಾನಿವಾಗ ಲಾಸ್ಟ್ ಪಾರ್ಟ್ ಆಫ್ ದ ವೀಡಿಯೋ ಅಂತಂದರೆ ಇವಾಗ ನಾನು ಎಂಡ್ ವೀಡಿಯೋ ಹೇಳ್ಬೇಕಿತ್ತು. ಇವಾಗ ನಾನು ಏನು ವಿಷಯ ಹೇಳಕ್ಕೆ ಬರ್ತಿದ್ದೆ ಅಂತಂತಂದರೆ, ನಾನು ನಿಜವಾಗ್ಲೂ ಒಂಥರ ಬೇಜಾರಾಗ್ತೈತೆ. ಯಾಕೆ ಈ ಥರ ಆಯ್ತಿದೆ ಅಂತ ಹೇಳ್ಬಿಟ್ಟು. ಅದು ಲಿಟ್ರಲಿ ಈ ಪಾರ್ಟ್ ನಾನು ಇದುವರೆಗೂ ನಾನು ಯೂಟ್ಯೂಬ್ ಹಿಸ್ಟ್ರಿನಲ್ಲೇ ಈ ಥರ ಆಗಿದ್ದಿಲ್ಲ. ಆ ಥರ ಆಗ್ತೈತೆ. ಏನಾಗಿತ್ತು ಅಂತಂತಂದರೆ, ಈ ವಿಡಿಯೋ, ಈ ಪರ್ಟಿಕ್ಯುಲರ್ ಲಾಸ್ಟ್ ವಿಡಿಯೋ ಇದೆ ಗೊತ್ತಾ, ಇದು ನಾನು ಇವಾಗ 2 ಸಲ ಎಡಿಟ್ ಮಾಡಿಬಿಟ್ಟೆ. ಅಂದರೆ ಇವಾಗ 2ನೇ ಸಲ ಎಡಿಟ್ ಮಾಡ್ತಾ ಲಾಸ್ಟ್ ವಿಡಿಯೋ ನಾನು ಏನು ಹೇಳಬೇಕಿತ್ತು ಅಂತಂದರೆ, ಯಾಕಪ್ಪ ಈ ಪಾರ್ಟ್ ಎಲ್ಲ ಕರೆಕ್ಟಾಗಿ ಬಿಟ್ಬಿಟ್ಟೆ, ಲಾಸ್ಟ್ ಪಾರ್ಟ್ ಮಾತ್ರ ಯಾಕೆ ಇಷ್ಟು ಡಿಲೇ ಮಾಡ್ತಿದ್ದೀಯ ಅಂತಂತಂದು ಹೇಳೋಣ ಅಂತ ಅಂದ್ಕೊಂಡೆ. ಸೊ ಏನಾಯಿತು ಅಂತಂದರೆ, ಲಾಸ್ಟ್ ವಿಡಿಯೋ ಅವಾಗೆ ಅಪ್ಲೋಡ್ ಮಾಡಬೇಕಿತ್ತು. ಈ ಥರ ನಾನು ಕೂತ್ಕೊಂಡು ಸ್ವಲ್ಪ ಸಿಚುವೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ನಾನು ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ಡ್ಯೂ ಟು ಸ್ಟೋರೇಜ್ ಇಶ್ಯೂ. ಸೊ ಅದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕಲ್ಲ ಅಂತೇಳ್ಬಿಟ್ಟು ಈ ಥರ ಕೂತ್ಕೊಂಡು ಅರ್ಥ ಮಾಡಿಸ್ಬೇಕಿತ್ತು. ಸರಿ ಅಂತೇಳ್ಬಿಟ್ಟು ಆ ವಿಡಿಯೋ ಒಂದೇ ಒಂದು ಮಾತ್ರ ಬಾಕಿ ಇತ್ತು. ಆವತ್ತು ಏನಾಗಿತ್ತು ಅಂತಂದರೆ, ನಾನು ಈ ಥರ ಶಬರಿಮಲೆ ನಮ್ಮ ತಮ್ಮ ಮಾಲೆ ಹಾಕ್ತಿದ್ರು. ಸರಿ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮೋಟರ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾನು ಮೆಮೊರಿ ಕಾರ್ಡ್ ತೆಗೆದುಬಿಟ್ಟೆ. ಫೋನಿಂದ ಮೆಮೊರಿ ಕಾರ್ಡ್ ಎಲ್ಲ ಮೆಮೊರಿ ಕಾರ್ಡ್ನೆಲ್ಲ ಎಲ್ಲ ರೆಡಿ ಕಾರ್ಡ್ ಆಗಿತ್ತಲ್ಲ. ಸರಿ ಅಂತೇಳ್ಬಿಟ್ಟು ನಾನು ನೆನಪಿದೆ ಮೆಮೊರಿ ಕಾರ್ಡೆಲ್ಲ ಇದೆ ಅಂತೇಳ್ಬಿಟ್ಟು ನಾನು ತೆಗೆದೆ. ಸೊ ತೆಗೆದ್ಬಿಟ್ಟು ಏನಾಯಿತು ಅಂತಂದರೆ, ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ, ಈ ಥರ ಮೆಮೊರಿ ಕಾರ್ಡ್ ತೆಗೆದ್ಬಿಟ್ಟು ಇನ್ಶಾಟ್ ಓಪನ್ ಮಾಡೇ ಇರಲಿಲ್ಲ. ಸೊ ಮೆಮೊರಿ ಕಾರ್ಡ್ ತೆಗೆದಿದ್ದು ಹಂಗೆ ಹುಷಾರಾಗಿ ವೀಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಮತ್ತೆ ಮೆಮೊರಿ ಕಾರ್ಡ್ ಫುಲ್ ಮಾಡಿಬಿಟ್ಟು ತದನಂತರ ಇನ್ಶಾಟ್ ಓಪನ್ ಮಾಡಿದಾಗ ನಮ್ಮ ಫೈಲ್ಸ್ ಎಲ್ಲ ಹಾಗೇ ಇತ್ತು. ಸೊ ಇಟ್ಸ್ ಗುಡ್ ಐಡಿಯಾ ಅಲ್ಲ. ಸರಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಕ್ಸ್ಪೋರ್ಟ್ ಯಾವುದೂ ಮಾಡೋಕ್ಕೆ ಹೋಗಿರಲಿಲ್ಲ. ಮೆಮೊರಿ ಕಾರ್ಡ್ ತೆಗೆದ್ಬಿಟ್ಟು ಮೋಟೋ ಬ್ಲಾಗ್ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಊರ ಹತ್ರ ಹೋದ್ಮೇಲೆ ಸರಿ ಆಯ್ತು ಬಿಡು, ಹೆಂಗಿದ್ರು ಆಗೋಯ್ತಲ್ಲ ವೀಡಿಯೋ, ಇನ್ನೇನು ಇದೊಂದು ರೆಕಾರ್ಡ್ ಮಾಡಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ಶಾಟ್ ಓಪನ್ ಮಾಡಿ ಆಮೇಲೆ ಒಂಚೂರು ನಾನು ಬ್ಲ್ಯಾಂಕ್ ಇದ್ದೀನಿ, ಟಕ್ಕಂತ ಓಪನ್ ಮಾಡಿದೆ, ಫೈಲ್ಸ್ ಎಲ್ಲ ಡಿಸ್ಪ್ಲೇ ಸೆಲೆಕ್ಟೆಡ್ ಮತ್ತು ಎರರ್ ಅಂತ ಬಂದ್ಬಿಡ್ತು. ನಾನು ಅಯ್ಯೋಯ್ಯೋ ಇನ್ನು ಮಕ್ಕ ಮುಚ್ಚ, ಇಷ್ಟೊತ್ತು ಎಡಿಟ್ ಮಾಡಿದ್ದೆಲ್ಲ ಹಾಳಾಗೋಯ್ತಲ್ಲೋ. ಇದು ನಾನು ಕೈಯಾರ ಮಾಡ್ಕೊಂಡಿದ್ದು, ಇದು ಮಾತ್ರ ಒಪ್ಕೊತೀನಿ. ಬಟ್ ಇವಾಗ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ನಾನು ಏನಕ್ಕೆ ಈ ಥರ ಆಗ್ತಿದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸೊ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಈ ಥರ ಆಯ್ತಲ್ಲ, ಅಯ್ಯೋ ಇನ್ನೂ ಮಸ್ತಾಗಿ ಮೀಮೆಲ್ಲ ಹಾಕಿ ಮಸ್ತಾಗಿ ಎಡಿಟ್ ಮಾಡಿದ್ದೆ. ನನಗೆ ಸಖತ್ ಬೇಜಾರಾಯ್ತಿತ್ತು. ನೈಟೆಲ್ಲ ನಾನು 3 ಗಂಟೆವರೆಗೂ ಅವತ್ತು ನೈಟ್ ಹೋಗಬೇಕಾಗಿತ್ತು. 3 ಗಂಟೆವರೆಗೂ ನಾನು ಕುತ್ಕೊಂಡು ಎಡಿಟ್ ಮಾಡಿದ್ದೀನಿ ಆ ವೀಡಿಯೋನ. ಎಕ್ಸ್ಪೋರ್ಟ್ ಒಂದು ಮಾಡಿ ಹಾಳಾಗೋಲಿ, ಎಕ್ಸ್ಪೋರ್ಟ್ ಒಂದು ಮಾಡಿಬಿಟ್ಟಿದ್ರೆ ಆಗಿರೋದು. ನಾನು ಎಕ್ಸ್ಪೋರ್ಟ್ ಮಾಡಿದ್ರೆ ಸರಿ ಬಿಡು, ನಾಳೆ ಒಟ್ಟಿಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಇಟ್ಟಿದ್ದೆ. ಹೋಯ್ತು. ಇವಾಗ ಜಸ್ಟ್ ಕುತ್ಕೊಂಡು ಹತ್ರ 12 ಗಂಟೆಯಿಂದ ಕುತ್ಕೊಂಡೆ. ಲಾಸ್ಟಿಗೆ ಎಂಡಿಗೆ ತೊಗೊಂಬರ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್. ಇದು ನನ್ನ ಸ್ಯಾಮ್ಸಂಗ್ A34 ಫೋನು. ದಿಢೀರಂತೂ ಸ್ವಿಚ್ ಆಫ್ ಆಗ್ತಿತ್ತು, ಯಾಕಂತ ಗೊತ್ತಿಲ್ಲ. ಸೊ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕಿತ್ತು, ಅಪ್ಡೇಟ್ ಮಾಡಿದ್ದೀನಿ, ಇನ್ಸ್ಟಾಲು ಮಾಡಾಯಿತು. ಬಟ್ ಆದರೂ ಈ ಸ್ಟಿಲ್ ಪ್ರಾಬ್ಲಮ್ ನನಗೆ ಯಾಕೆ ಬರ್ತಿದೆ ನನಗೆ ಗೊತ್ತಿಲ್ಲ. ಸೊ ಈ ಪ್ರಾಬ್ಲಮಿಂದ ನನಗೆ ಎಷ್ಟು ಕೋಪ ಬರ್ತೈತಂದ್ರೆ, ಇವಾಗ ಯಾವಾಗ ಬೇಕಾದ್ರೆ ಹಾಳಾಗೋಗ್ಲಿ, ಎಡಿಟಿಂಗ್ ಮಾಡಬೇಕಾದ್ರೆ ಡ್ರಾಫ್ಟಲ್ಲಿ ಬಿದ್ದುಬಿಟ್ಟಿದ್ರೆ ಆಗಿರೋದು. ನನಗೆ ಸಖತ್ ಬೇಜಾರಾಗ್ತೈತೆ. ಇವಾಗ ಮತ್ತೆ ಫಸ್ಟಿಂದ ಎಡಿಟ್ ಮಾಡ್ಕೊಂಡು ಕೂತಿರಬೇಕು ಅಂತಂದರೆ ದಯಮಾಡಿ ನನಗೆ ಕ್ಷಮಿಸ್ಬಿಡಿ. ನಂದು ಈ ಸಲ ಫಾಲ್ಟ್ ಇಲ್ಲ. ಆದಷ್ಟು ನಾನು ಸಿಂಪಲಾಗಿ ಮಾಡಿಬಿಡ್ತೀನಿ ಈ ವಿಡಿಯೋ. ಒಂದು ನಾನು ಹೆಂಗೆಂಗೋ ಮಾಡಿದೆ ಗೊತ್ತಾ ವಿಡಿಯೋನ. ಆ ಮೀಮ್ಸು ಈ ಮೀಮ್ಸು ಸ್ವಲ್ಪ ಟ್ರೋಲ್ ಮಾಡೋ ಥರ ಸ್ವಲ್ಪ ಫನ್ನಿ ವೇನಲ್ಲಿ ಸಖತ್ತಾಗಿ ತೊಗೊಂಡೋಗಿದ್ದೆ. ಬಟ್ ನಿಜವಾಗಿ ನನಗೆ ಬೇಜಾರಾಗ್ತೈತೆ. ನೀವು ಯೂಟ್ಯೂಬಲ್ಲಿ ನೋಡಿದಷ್ಟು ಈಸಿ ಅಲ್ಲ. ಆ್ಯಸ್ ಎ ಕ್ರಿಯೇಟರಾಗಿ ಮೋಟೋ ವ್ಲಾಗ್ ತುಂಬ ಈಸಿ ಅಂದ್ಕೊತೀರಾ. ಮೋಟೋ ವ್ಲಾಗ್ ಅಂತಲೇ ಅಲ್ಲ, ಯೂಟ್ಯೂಬಲ್ಲಿ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಷನ್ ಮಾಡೋದಾಗಲಿ ಅಷ್ಟು ಈಸಿ ಅಲ್ಲ, ಸಖತ್ ಕಷ್ಟ ಐತೆ. ಇನ್ನೂ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡೋದಂತೂ ನಮ್ಮನ್ನು ಸಖತ್ ಸೈಕು. ಒಂದೊಂದು ದಿನ ನಾವು ಎಲ್ಲಿ ಇರ್ತೀವಿ ಗೊತ್ತಿಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ನಾನು ವೈಫೈ ಇನ್ನು ಮನೇಲೇ ಕುತ್ಕೊಂಡಿರ್ತೀನಲ್ಲ, ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಜೋಶ್ನಲ್ಲಿ ಹೇಳಿದೆ. ಬಟ್ ನಾನು ಯಾವಾಗ ಸಕಲೇಶ್ಪುರಾಗಿ ಈಚೆ ಹೋದ್ನೋ ನೆಟ್ವರ್ಕ್ ಇಶ್ಯೂ ತುಂಬ ಪ್ರಾಬ್ಲಮ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ. ಆನ್ ಟೈಮ್ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕಂತಲೇ ಒಂದು ಪ್ಲಾನ್ ಇಟ್ಟಿದ್ದೀನಿ, ಐಡಿಯಾ ಇಟ್ಟಿದ್ದೀನಿ. ಸೊ ಅದು ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇಟ್ ವಿಲ್ ಹೆಲ್ಪ್ ಮೀ. ನೀವು ಸ್ವಲ್ಪ ಸಪೋರ್ಟ್ ಆದರೂ ತೋರಿಸಿ. ಸೊ ನಮ್ಮ ಫ್ರೆಂಡ್ಸೇ ನೋಡ್ತಾ ಇರ್ತೀರ, ಲೈಕ್ ಮಾಡ್ರಿ ಅಪ್ಪ. ಲೈಕ್ ಮಾಡಿದ್ರೆ ಏನಾಯ್ತದೆ ನಿಮಗೆ, ಲೈಕ್ ಮಾಡಿರಿ. ವಿಡಿಯೋ ಹೇಗಿದೆ ಅನ್ನೋದು ಕಮೆಂಟ್ ಹಾಕಿ. ಕಮೆಂಟ್ ಅಂದರೆ ಏನಾಗಿದೆ ಹೇಳಿ, ಈ ಥರ ಈ ಪಾರ್ಟ್ ನನಗೆ ಇಷ್ಟ ಆಯಿತು ಅಂತ ಒಂದು ಟೈಮ್ ಮೆನ್ಷನ್ ಮಾಡಿ ಹಾಕಿ. ಇದು ಚೆನ್ನಾಗಿದೆ, ಈ ಥರ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಕೆಲವರು ಸಜೆಷನ್ಸ್ ಕೊಡಿ. ಇನ್ನು ರೈಡ್ ಹೆಂಗೆ ಅನ್ನಿಸ್ತು, ವಿಡಿಯೋ ವಿಜುವಲ್ಸ್ ಹೆಂಗಿತ್ತು ಅನ್ನೋದನ್ನ ಅದು ಹಾಕಿ. ಆ್ಯಂಡ್ ಈ ಸಿಚುವೇಷನಲ್ಲಿ ನಮ್ಮದು ಹೇಳಿರ್ತೀವಲ್ಲ, ಮೈತ್ರಿ ರೆಸ್ಟೋರೆಂಟ್ ಬಗ್ಗೆ ಹೇಳಿರ್ತೀವಿ, ಕೆಲವು ಸಿಚುವೇಷನ್ ಹೇಳಿರ್ತೀವಿ. ಸೊ ಅದೆಲ್ಲ ಹೇಗಿದೆ ಅನ್ನೋದನ್ನೆಲ್ಲ ನೀವು ತಿಳಿಸ್ಬೋದು. ನೋಡ್ತೀರಾ, ಲೈಕ್ ಮಾಡೋದಿಲ್ಲ, ನೋಡೋದಿಲ್ಲ, ಕಮೆಂಟ್ ಹಾಕೋದಿಲ್ಲ, ಏನೂ ಇಲ್ಲ. ಜೊತೆಗಿರೋರೇ ಹಾಕೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಜೊತೆಗಿರೋರಿಗಿಂತ ಅನ್ನೋನ್ ಪರ್ಸನ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ.
ಜೊತೆ ಇರೋರು ಕಮೆಂಟ್ ಹಾಕಲ್ಲ. ನೋಡ್ತೀನಿ ಈ ವಿಡಿಯೋಗೆ ಎಷ್ಟು ಜನ ಕಮೆಂಟ್ ಆಗ್ತೀರಾ ಅಂತ. ಫುಲ್ ನೋಡ್ಬಿಟ್ಟು ವೀಡಿಯೋ ಎಷ್ಟು ಜನ ಕಮೆಂಟ್ ಆಗ್ತೀರಾ ಅಂತ ನೋಡ್ತೀನಿ. ಗೊತ್ತಾಗುತ್ತಲ್ಲ ಅಕೌಂಟ್ ಹೆಸರಲ್ಲಿ ನೋಡ್ತೀನಿ. ಸೊ ಪರವಾಗಿಲ್ಲ, ಇದೆಲ್ಲ ನಾರ್ಮಲ್ಲು. ನಾನು ಏನು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡ್ತೀನಿ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಹೈ ಹೋಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದುವರೆಗೂ ನೋಡಿದ್ದೀರಾ. ಬಟ್ ಈ ವಿಡಿಯೋ ಸಖತ್ ಕಷ್ಟಪಟ್ಟಿದ್ದೀನಿ. ಈ ವಿಡಿಯೋ ನೋಡಿದ್ದೆ ನೀವು ದೊಡ್ಡ ಮಿರಾಕಲ್ ಅಂತ ಅಂದ್ಕೊಳ್ಳಿ. ಈ ವಿಡಿಯೋಯಿಂದ ಇಷ್ಟು ಸ್ಟ್ರಗಲ್ಸ್ ಇದೆ ಅಂತ ನಾನು ಅಂದ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಪ್ಪ, ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಬಾಯ್.